ಇದು ನೀಟ್ ಪರೀಕ್ಷೆಗಾಗಿ ಏನಾದರೂ ಆಗಿದ್ದಾವೆ. ನಾವು ಗುರುಕುಲ್ ಕಾಲೇಜ್ಲಿಂದ ಬಂದಿದ್ದೀವಿ. ಇಲ್ಲಿ ಹೋರಾಟ ಮಾಡೋಕ್ಕೆ ನಮಗೆ ನ್ಯಾಯ ಬೇಕು. ಇನ್ನೊಂದ್ಸಲ ಇವು ಏನು ಪರೀಕ್ಷೆ ಗೌರ್ಮೆಂಟ್ ಪರೀಕ್ಷೆಗಳಿಗಾಗಿ ಏನೇನು ಸ್ಕ್ಯಾಮ್ ಆಗ್ತಾ ಇದ್ದಾವೆ, ಗೌರ್ಮೆಂಟ್ ಅದರಲ್ಲಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕಂತೂ ನಾವು ಗುರುಕುಲ್ ಕಾಲೇಜ್ಲಿಂದ ಸ್ಟೂಡೆಂಟ್ಸ್ ಬಂದು ಹೋರಾಟ ಮಾಡುತ್ತಿದ್ದೇವೆ. ಹೋರಾಟ ಇದು. ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಸ್ಲೋಗನ್ಸ್ ಹಾಕ್ತೀವಿ. ಜೋರಾಗಿ ಕೈ ಎತ್ತಿ ನೀವು ಸ್ಲೋಗನ್ ಹಾಕಬೇಕು. ವಿದ್ಯಾರ್ಥಿಗಳಾಗಿರುವ ಅನ್ಯಾಯದ ಬಗ್ಗೆ ಸರ್ಕಾರ ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆಯನ್ನು ನಡೆಯಲೇಬೇಕು. ಭ್ರಷ್ಟಾಚಾರದಲ್ಲಿ ಕಠಿಣ ಶಿಕ್ಷೆ ವಿಧಿಸಲೇಬೇಕು. ನೀಟ್ ಪರೀಕ್ಷೆಯಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ನಿಕ್ಷಾದಂತಹ ಪರೀಕ್ಷೆ ನಡೆಯಲೇಬೇಕು. ನೀಟ್ ಪರೀಕ್ಷೆಯಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಯಲೇಬೇಕು. ನೀಟಲ್ಲಿ ಆದಂತಹ ಅನ್ಯಾಯವನ್ನು ಒಪ್ಪೋದಿಲ್ಲ. ವಿದ್ಯಾರ್ಥಿಗಳ ಜೊತೆ ಆಟ ಆಡುತ್ತಿರುವ NTA ಧಿಕ್ಕಾರ. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ನನ್ನ ಹೆಸರು ಭವಾನಿ. ನಾನು ಸೆಕೆಂಡ್ PU ಅಲ್ಲಿ ಓದುತ್ತಿದ್ದೇನೆ. ಇದು ನೀಟ್ ಎಕ್ಸಾಮು ಬಹಳ ಲೀಕ್ ಆಗಿದೆ ಪೇಪರ್. ಬಿಕಾಸ್ ಎಲ್ಲರೂ ಓದೋರೆಲ್ಲ ಕಮ್ಮಿ ಬಂದಿದೆ, ಓದೋರ್ದೆಲ್ಲ ಸ್ವಲ್ಪ ಜಾಸ್ತಿ ಬಂದಿದೆ. ಪ್ಲೀಸ್ ಇದು ನೀಟ್ ಇನ್ನೊಂದ್ಸಲ ಎಕ್ಸಾಮ್ ಇನ್ನೊಂದ್ಸಲ ಮಾಡ್ಬೇಕಂತೂ ಅಂತೀನಿ. ಬಿಕಾಸ್ ಇದು ಬಹಳ ಎಲ್ಲರೂ ತಂದೆ ತಾಯಿಗಳನ್ನು ಬಹಳ ಕಷ್ಟಪಟ್ಟು ಓದಿಸ್ತಾರೆ ಮಕ್ಕಳಿಗೆ. ಅದು ಅವರು ಸ್ಯಾಕ್ರಿಫೈಸ್ ಆಗಲ್ಲ. ಬಿಕಾಸ್ ಅಲ್ಲಿ ಏನಂತಾರೆ, ರಾತ್ರಿ ಬೆಳಗಿನ ಕುಂತು ಓದ್ತಾರೆ ಮಕ್ಕಳು. ಯಾವ್ದು ಇದು ಓದಲ್ದವ್ರದ್ದು ಟಾಪ್ ಬಂದಿದೆ, ಓದಲ್ದವ್ರದ್ದು ಕಮ್ಮಿ ಬಂದಿದೆ. ಬಿಕಾಸ್ ನಾ ಇನ್ನೊಂದ್ಸಲ ರಿಪೀಟ್ ಮಾಡು ಅಂತ ಹೇಳ್ತೇನೆ. ಧನ್ಯವಾದಗಳು. ಶಿಕ್ಷೆ ನೀಡಲೇಬೇಕು. ಕುರಿತು ಸೂಕ್ತ ತನಿಖೆ ಈ ಕೂಡಲೇ ನಡೆಯಿಸಿ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡುತ್ತಿರುವ NTA. ಹೆಸರು ವಿನಯ್. ನಾವು ಶ್ರೀಗುರು ಇಂಡಿಪೆಂಡೆಂಟ್ ಕಾಲೇಜಿನಿಂದ ಬಂದಿದ್ದೀವಿ. ಇಲ್ಲಿ ನಾವು ಪ್ರೊಟೆಸ್ಟ್ ಮಾಡೋದ ಕಾರಣ ನೀಟ್ ಸ್ಕ್ಯಾಮ್ ಆಗಿದೆ. ಈ ವರ್ಷ 2024 ನೀಟ್ ಸ್ಕ್ಯಾಮ್ ಆಗಿದೆ. ಈಗೇನು ಬಡ ಮಕ್ಕಳು ಓದ್ತಾ ಇದ್ದಾರೆ, ಏನೋ ಅವರು ಕಷ್ಟಪಟ್ಟು ಇದು ಮಾಡಿದ ಅವ್ರಿಗೆ ಅನ್ಯಾಯ ಆಗಿದೆ. ಈಗ ನಮ್ಮದು ಏನು ಪ್ರೊಟೆಸ್ಟ್ ರಿಕ್ವೆಸ್ಟ್ ಅಂದರೆ ನೀಟ್ ಎಕ್ಸಾಮ್ ಇನ್ನೊಂದು ಸರ್ತಿ ಕಂಡಕ್ಟ್ ಮಾಡಬೇಕು. ಅದರ ಮುಖಾಂತರ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕಾಲೇಜ್ ಹುಡುಗರು ಫ್ರೆಂಡ್ಸ್ ಅವರು ಅದಕ್ಕೆ ಈಗ ನಾವು ಹೋದ ವರ್ಷವೂ ಮತ್ತು KCET ಯಾವುದೆಲ್ಲನೂ ಭಾಳ ಪ್ರಾಬ್ಲಮ್ ಆಗಿದೆ, ಭಾಳ ಕಠಿಣ ಆಗಿದೆ. ನಾವು ಸರ್ಕಾರದ ಒಂದೇ ರಿಕ್ವೆಸ್ಟು, ಅದರ ಡಿಮ್ಯಾಂಡ್ ಅಂತ ತಿಳ್ಕೊಳ್ಳಿ. ನಾವು ಇನ್ನೊಂದು ಸರ್ತಿ ನೀಟ್ ಎಕ್ಸಾಮಲ್ಲಿ KCET ಒಂದು ಕಂಡಕ್ಟ್ ಮಾಡಬೇಕು. ಈಗೇನು ಬಡವರ ಮಕ್ಕಳಿಗೆ ಭಾಳ ಅನ್ಯಾಯ ಆಗಿದೆ. ಅದು ನಾವು ನಮ್ಮದು ಪ್ರೊಟೆಸ್ಟ್ ಮುಖಾಂತರ ಸರ್ಕಾರಕ್ಕೆ ನಾವು ಕೊಡೋದು ಒಂದೇ ಎಚ್ಚರಿಕೆ.